ಗಾಂಧಿಯವರ ತಾಳ್ಮೆ, ಸತ್ಯ, ಅಹಿಂಸೆಯ ಮಾರ್ಗಗಳನ್ನು ಅನುಸರಿಸಿ ದೇಶದ ಜನತೆಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅವರ ಸಹನೆ ಮತ್ತು ತಾಳ್ಮೆಯ ಗುಣಗಳನ್ನು ನಾವು ಸಹ ಅಳವಡಿಸಿಕೊಳ್ಳಬೇಕಿದೆ ಎಂದು ಶಾಸಕ ರಘುಮೂರ್ತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಗಾಂಧಿ ಭಾರತ ಪಾದಯಾತ್ರೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷವು ಹಮ್ಮಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಗರದ ಬೆಂಗಳೂರು ರಸ್ತೆಯ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ನೆಹರು ವೃತ್ತ, ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತದ ಮೂಲಕ 1 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ನಂತರ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಅದನ್ನು ನಾವು ತಾಳ್ಮೆ ಅನ್ನೋದನ್ನು, ಸಹನೆ ಅನ್ನೋದನ್ನು ಅವರಿಂದ ಕಲಿಬೇಕು. ಪ್ರಾಮಾಣಿಕತೆ, ಸರಳತೆ ಅನ್ನೋದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಂದ ನಾವು ಕಲಿಬೇಕಾಗ್ತದೆ. ಅಂಥ ಜಯಂತಿಗಳನ್ನು ಮಾಡೋದ್ರ ಮುಖಾಂತರ ನಾವು ಅದಕ್ಕೆ ನಾವು ನೆನೆಸ್ಕೋಬೇಕು, ನಾವು ಆ ರೀತಿ ಆಗಬೇಕು ಅಂತ ಹೇಳಿ ಯೋಚನೆ ಮಾಡೋಂಥದ್ದು, ಜಾಗೃತರಾಗಂಥ ಒಂದು ವ್ಯವಸ್ಥೆ ಈ ಇಬ್ಬರ ಮಹನೀಯರ ಜಯಂತಿಯ ಸಂದರ್ಭದಲ್ಲಿ ನಾವು ಅದನ್ನು ಮೈಗೂಡಿಸ್ಕೋಬೇಕಾಗ್ತದೆ. ಖಂಡಿತವಾಗ್ಲೂ ಮಹಾತ್ಮ ಗಾಂಧಿಯವರು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅವರು ಎಲ್ಲರೂ ಭಾಳಷ್ಟು ಜನ ಈಗಾಗಲೇ ಮಾತನಾಡಿದಂಥವ್ರು ಎಲ್ಲರೂ ಹೇಳಿದ್ದಾರೆ. ನಮ್ಮ ಸೈಯದ್ ಸಾಹೇಬರು ಅವರ ಒಂದು ಸ್ವಾತಂತ್ರ್ಯ ಯಾವ ರೀತಿಯಾಗಿ ಗಳಿಸ್ಲಿಕ್ಕೆ ಅವರು ಕಾರಣರಾಗ್ತಾರೆ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವರು ಬಂದುಬಿಟ್ಟಿದ್ದಾರೆ. ಎಲ್ಲರೂ ಮಾತನಾಡಿದ್ದಾರೆ, ನಾನು ಭಾಳಷ್ಟು ಮಾತನಾಡ್ಲಿಕ್ಕೆ ಹೋಗಲ್ಲ. ಒಟ್ಟಾರೆಯಾಗಿ ಮಹಾತ್ಮ ಗಾಂಧಿಯವರು ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿ ಇವತ್ತು ನಾವೆಲ್ಲ ಸೇರಿ ಯಾವ ರೀತಿಯಾಗಿ ನಮ್ಮ ವಂಶಸ್ಥರು, ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ವಂಶ ಇರ್ತದೆ, ನಮಗೆಲ್ಲರಿಗೂ ಇರ್ತದೆ, ಜಾತಿ ವ್ಯವಸ್ಥೆ ಇರ್ತದೆ, ಅದರಲ್ಲಿ ವಂಶನೂ ಇರ್ತದೆ, ಇಲ್ಲಿಂದ ಯಾರು ಮನೆತನ ಹೆಸರು ಇರ್ತದೆ. ಹಾಗೆ ನಾವು ರಾಜಕಾರಣದಲ್ಲಿ ಇದ್ದು ಇಂಥ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥವ್ರನ್ನ ಜೊತೆಗೆ ಅಲ್ಲಿಂದ ಇಲ್ಲಿವರೆಗೂ ಪಕ್ಷ ಉಳಿಸಿ ಬೆಳೆಸಿ ಅಧಿಕಾರದಲ್ಲಿ ಭಾಳಷ್ಟು ವರ್ಷಗಳನ್ನು ಇದ್ದು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದ್ದು ಈ ದೇಶಕ್ಕೆ ಎಲ್ಲ ಧರ್ಮಗಳ, ಎಲ್ಲ ಜಾತಿ ಜನಾಂಗದವರ, ಎಲ್ಲ ವರ್ಗಗಳ ಅವರ ಅಭ್ಯುದಯವನ್ನು, ಅವರ ಸೇವೆಯನ್ನು ಮಾಡೋದ್ರ ಮುಖಾಂತರ ನಾವು ರಾಜಕೀಯ ಪಕ್ಷದಲ್ಲಿದ್ದು ನಾವೆಲ್ಲರೂ ಸೇರಿ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸೇವೆ ಸಲ್ಲಿಸ್ತೀವಿ ಅಂದರೆ ಎಲ್ಲೋ ಒಂದು ಕಡೆಗೆ ಭಾಳಷ್ಟು ಹೆಮ್ಮೆಯ ವಿಷಯ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಬಹುಶಃ ನಾವು ರಾಜಕಾರಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಬೇರೆ ಬೇರೆ ಸಂದರ್ಭದಲ್ಲಿ ಪಕ್ಷಗಳನ್ನ ಬದಲಿ ಮಾಡಿ ನಾವು ಹೋಗ್ತೀವಿ. ಖಂಡಿತವಾಗ್ಲೂ ಕೂಡ ಅದು ತಪ್ಪಲ್ಲ. ಆದರೆ ಯಾವತ್ತೂ ಕೂಡ ಈ ಕಾಂಗ್ರೆಸ್ ಪಕ್ಷವನ್ನು ಈಗಿನ ಸರ್ಕಾರಗಳು ಯಾವೆಲ್ಲ ಅಧಿಕಾರ ಇದೆ ನಾವು ಭಾಳ ಹೇಳಲಿಕ್ಕೆ ಸಮಯನೂ ಇಲ್ಲ, ಜೊತೆಗೆ ನಾವು ಹೇಳೋಂಥ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ಯಾವ ಮಟ್ಟಕ್ಕೆ ಬಂದಿದೆ ಅಂಥ ಮಹಾತ್ಮ ಗಾಂಧಿಯವರು ಬಹುಶಃ ಸತ್ಯ, ಅಹಿಂಸೆ ಮುಖಾಂತರ ಭಾಳಷ್ಟು ಜನ ಅವರು ಪ್ರಾಣವನ್ನು ಏನು ಸ್ವಾತಂತ್ರ್ಯ ತಂದುಕೊಟ್ಟಂಥವ್ರನ್ನೇ ಈ ದೇಶದಲ್ಲಿ ಅವರು ಬಲಿದಾನ ಆಗ್ತಾರೆ. ಹಾಗಾಗಿ ಅದನ್ನು ಹೋಲಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ಪ್ರಸ್ತುತದಲ್ಲಿ ಆಮೇಲೆ ನಾನು ಹೇಳ್ತೀನಿ, ಯಾಕಂದರೆ ಸರಳತೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಮೀರಿಸಂಥವ್ರು ಯಾರೂ ಇಲ್ಲ. ಅಂದರೆ ಅವರು ಅಧಿಕಾರದಲ್ಲಿದ್ದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ಬಹುಶಃ ಅವರೆಲ್ಲರೂ ತಮ್ಮ ಜೀವನವೇ ಅವರ ಸಂದೇಶ ಅಂತ ಹೇಳಿ ಬಿಟ್ಟೋಗಿದ್ದಾರೆ. ಹಾಗಾಗಿ ಯಾವುದೇ ಅಧಿಕಾರ ಇಲ್ಲ ಅಂದ್ರೂ ಕೂಡ ಮಹಾತ್ಮ ಗಾಂಧಿಯವರು ಆ ಒಂದು ದೊಡ್ಡ ಕೆಲಸವನ್ನು ಮಾಡಿ ಕಲಿಯುಗ ಇರೋಂಥವರೆಗೂ ಕೂಡ ಅವರು ಯಾವತ್ತೂ ಕೂಡ ಇರ್ತಾರೆ. ಯಾರೇನೇ ಟೀಕೆ ಮಾಡಲಿ, ಯಾರೇ ಏನೇ ಮಾಡಲಿ, ಎಂಥದೇ ಮಾಡಲಿ, ಅವ್ರ ಕೆಲಸವನ್ನು ಅವ್ರು ಮಾಡಿ ಹೋಗಿದ್ದಾರೆ. ಖಂಡಿತವಾಗ್ಲೂ ಯಾವ ರೀತಿಯಾಗಿ ನಾವು ಸಂವಿಧಾನ ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನೆನೆಸ್ತೀವಿ, ಅದೇ ರೀತಿಯಾಗಿ ಮಹಾತ್ಮ ಗಾಂಧಿಯವರು ಕೂಡ ಶಾಶ್ವತವಾಗಿ ಸ್ಥಾಪನೆ ಆಗಿದ್ದಾರೆ ನಮ್ಮಲ್ಲೆಲ್ಲ. ಅಂಥ ಒಂದು ಜಯಂತಿಯನ್ನು ಮಾಡೋಂಥ ಸಂದರ್ಭದಲ್ಲಿ ನಾವು ಇವತ್ತು ಪ್ರಸ್ತುತವಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಸೈಯದ್ ಸಾಹೇಬ್ರು ಹೇಳ್ತಾ ಇದ್ರು, ದೇಶದಲ್ಲಿ ನಮ್ಮ ಅಧಿಕಾರ ಇಲ್ಲ ಅಂದ್ರೂ ಕೂಡ ಜನರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ನಾವು ಪ್ರಬಲ ವಿರೋಧ ಪಕ್ಷವಾಗಿ
ಜೊತೆಗೆ ಬೇರೆ ಪಕ್ಷಗಳ ಜೊತೆಗೆ ಸೇರಿ ಈ ದೇಶದಲ್ಲಿ ಬೇರೆ ಸರ್ಕಾರ ಬೇಕಿತ್ತು ಅನ್ನೋ ಮಟ್ಟಕ್ಕೆ ಅಲ್ಲಿ ಬಂದು ನಿಂತಿದೆ. ಆದರೆ ನಮಗೆ ಬಹುಮತದ ಕೊರತೆಯಿಂದ ನಾವು ಅಧಿಕಾರಕ್ಕೆ ಬಂದಿಲ್ಲ. ನಮಗೆ ಅಧಿಕಾರ ರಾಷ್ಟ್ರ ಮಟ್ಟದಲ್ಲಿ ಯಾವತ್ತೂ ಹೊಸದಲ್ಲ. ಹಾಗಾಗಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಖಂಡಿತವಾಗಿ ಬರ್ತೀವಿ. ಈಗ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾಕೆಂದರೆ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಿ. ದಿವಂಗತ ದೇವರಾಜ ಅರಸು ಅವ್ರನ್ನ ನಾವು ಜಯಂತಿ ಮುಖಾಂತರ ನಾವು ಅವ್ರು ನೆನೆಸ್ತೀವಿ. ಅವ್ರು ಮಾಡಿದಂಥ ಕಾರ್ಯಗಳನ್ನು ಈ ರಾಜ್ಯಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ನೆನೆಸ್ತೀವಿ. 20 ವರ್ಷದ ಕಾರ್ಯಕ್ರಮಗಳಿರ್ಬೋದು, ಭೂ ಒಡೆತನ ಇರ್ಬೋದು, ಯಾವುದೇ ಕಾರ್ಯಕ್ರಮ ತೊಗೊಂಡಾಗ ವಿಧವಾ ವೇತನಗಳಿರ್ಬೋದು, ಎಲ್ಲನೂ ಕೂಡ ಅದೇ ರೀತಿಯಾಗಿ ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮೊದಲೇ ಬಾರಿ ಮುಖ್ಯಮಂತ್ರಿಯಾಗಿ 13ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿ ಏನೆಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಬಹುಶಃ ಯಾರಾದರೂ ಭಾವಿಸ್ತಾರೆ ಅವರು ದಿವಂಗತ ದೇವರಾಜ ಅರಸು ನಂತರ ಮುಂದೆ ಅಂಥದೇ ಒಂದು ಸಂದರ್ಭದಲ್ಲಿ ಅವ್ರನ್ನ ಸಿದ್ದರಾಮಯ್ಯವ್ರನ್ನ ಮುಂದಿನ ದಿನಗಳಲ್ಲಿ ಈ ಕರ್ನಾಟಕದ ಜನ ಯಾವ ರೀತಿಯಾಗಿ ಅವ್ರ ಜಯಂತಿ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಅರ್ಹರಿದ್ದಾರೆ. ಅಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ರಾಜಕಾರಣದಿಂದ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ವಿರೋಧ ಪಕ್ಷಗಳು ಎಲ್ಲಿ ಒಂದು ಕಡೆಗೆ ಈ ರಾಜ್ಯದಲ್ಲಿ ಶಾಶ್ವತವಾಗಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕ್ಷುಲ್ಲಕ ಕಾರಣ ಬಹುಶಃ ನ್ಯಾಯಾಲಯಗಳು. ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಮತ್ತು ಸಾಹಿತಿ ತಿಪ್ಪಣ್ಣ ಮರಿಕುಂಟೆ ಮಾತನಾಡಿದರು. ನಿಲ್ಲಿಸಬೇಕು ಅಂತೇಳಿ ಅಹಿಂಸಾವಾದವನ್ನು ಒಂದು ಕೆನ್ನೆ ಕೊಟ್ಟರೆ ಇನ್ನೊಂದು ಕೆನ್ನೆ ಕೊಡ್ರಿ ಅನ್ನಕ್ಕಂಥ ಮನೋಭಾವನೆಯಲ್ಲಿ ದೇಶವನ್ನು ಕಂಡಂಥ ಮಹಾನ್ ನಾಯಕ. ಇಂಥ ಒಬ್ಬ ನಾಯಕನ ಜಯಂತಿ ಮತ್ತು ಬಡವರ ಪರವಾಗಿ ಒಂದು ದಿವಸದ ಊಟವನ್ನು ತ್ಯಜಿಸಿ ಅವರಿಗೆ ಪ್ರಧಾನಿಯಾದರೂ ಸಹ ಬಟ್ಟೆ ಸಮೇತ ಇರ್ಲಿಲ್ಲಂತ ಕಾಲದಲ್ಲಿ ಈ ಕಾಂಗ್ರೆಸ್ ಪಕ್ಷ ಇವತ್ತು ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂದ್ರೆ ಇಂದಿರಾ ಗಾಂಧಿ ಅವರು ಹಾಕಿಕೊಟ್ಟಂತ 20 ಅಂಶದ ಕಾರ್ಯಕ್ರಮಗಳಿಂದ ಮಾತ್ರ ಈ ದೇಶ ಇವತ್ತು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಇಂದಿರಾ ಗಾಂಧಿ ಅವರು ಕೊಟ್ಟಂತ ಅನೇಕ ಪರವಾದಂತ ಕೊಡುಗೆಗಳು ಇವತ್ತು ರಾಜರ ಕಾಲದಲ್ಲಿ ರಾಜರ ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಜಮೀನನ್ನ ಮತ್ತು ಬಡವರ ಪರವಾಗಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರಿಗೆ ಊಟ ಸಮೇತ ಇಲ್ಲದಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಇಡೀ ದೇಶದಲ್ಲಿ ಸುತ್ತಿ ಈ ಬ್ರಿಟಿಷರ ವಿರುದ್ಧ 300 ವರ್ಷಗಳ ಕಾಲ ಬ್ರಿಟಿಷರು ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿದ್ರೆ ಒಂದು ಹಳ್ಳಿಗೆ ತಲುಪಿಸ್ಬೇಕಾದ್ರೆ ಅದು 1 ತಿಂಗಳು ಬೇಕಾಗಿತ್ತಂತೆ, ಒಂದು ಪತ್ರಿಕೆ ಒಂದು ಊರಿಗೆ ಹೋಗ್ಬೇಕಾದ್ರೆ. ಅಂತ ಒಂದು ಸಂದರ್ಭ ಇವತ್ತಿನ ನಾಥರಾಮ್ ಗೂಡ್ಸೆ ಅವರು ಏನು ಗುಂಡಿಟ್ಟು ಹೊಡೆದಂತ ನಾಥರಾಮ್ ಗೂಡ್ಸೆ ಅವರ ಅಧಿಕಾರ ನಡೀತಾ ಇದೆ ಇವತ್ತು. ಯಾಕಂದ್ರೆ ಅವರು ಅಹಿಂಸಾ ಮಾರ್ಗವಾಗಿ ಈ ದೇಶಕ್ಕೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ನಮ್ಮ ಮನಮೋಹನ್ ಸಿಂಗ್ ಅವರನ್ನು ನೆನೆಸಬೇಕಾಗುತ್ತೆ. ಅವರು 2010ರಲ್ಲಿ ಪ್ರಧಾನಿಗಳ ಆದಾಗ 2 ಟೈಮ್ ಆದಾಗ 10 ವರ್ಷಗಳ ಕಾಲ ಈ ದೇಶಕ್ಕೆ ಆರ್ಥಿಕತೆ ಎಷ್ಟು ಕಷ್ಟ ಇತ್ತು ಅಂದ್ರೆ ಯಾರು ಹಳ್ಳಿಯಲ್ಲಿ 100 ರೂಪಾಯಿ ನೋಟು 1000 ರೂಪಾಯಿ ನೋಟು ನೋಡ್ದಿದ್ದಂತ ಸಂದರ್ಭ ಯಾವುದು ಮನೆಗಳು ಇರಲಿಲ್ಲ. ನಾವು ಹೆಮ್ಮೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ಎಸ್ ಸೈಯದ್, ಗದ್ದಿಗೆ ತಿಪ್ಪೇಸ್ವಾಮಿ, ಶಶಿಕಲಾ, ಸುರೇಶ್ ಬಾಬು, ಕವಿತಾ ಮಾತನಾಡಿದ್ರು. ಗೌರವಾನ್ವಿತ ಶಾಸಕರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಸಲ್ಲಿಸೋದಕ್ಕೆ ಇಷ್ಟವನ್ನು ಪಡ್ತಾ ಇದ್ದೇನೆ. ಬಂಧುಗಳೇ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಮಹಾತ್ಮ ಗಾಂಧಿ ಜಿ ಕಿ, ಬೋಲೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ ಕಿ, बोलो डॉक्टर बी.आर. अम्बेडकर जी की, बोलो भारत संविधान की, बोलो मुख्यमंत्री सिद्धरामैया जी की, बोलो उप मुख्यमंत्री डी.के. शिवकुमार जी की, बोलो एम.एल.ए. टी. राममूर्ति जी की. ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾದ ಶುಭಾಶಯಗಳು. ಬಂಧುಗಳೇ, 2 ಕಾರ್ಯಕ್ರಮಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ. ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ, ಮತ್ತೊಂದು ಮಹಾತ್ಮ ಗಾಂಧೀಜಿಯವರ ಜಯಂತಿ. ಅತ್ಯಂತ ಮುಖ್ಯವಾದ ಒಂದು ಘಟ್ಟದಲ್ಲಿ ಗಾಂಧೀಜಿಯವರನ್ನ ಕುರಿತು, ಶಾಸ್ತ್ರೀಜಿಯವರನ್ನ ಕುರಿತು ಹಿಂದೆ ಎಂದೂ ಇಲ್ಲದೆ ಇರತಕ್ಕಂಥ ರೀತಿ ಇವತ್ತು ಅವರ ವಿಚಾರಧಾರೆಗಳನ್ನ ಚಿಂತನೆ ಮಾಡತಕ್ಕಂಥ ಅವಶ್ಯಕತೆ ಬಹಳ 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 ಮುಖ್ಯವಾಗಿ
ಭಾರತ ದೇಶದ ಸಾರ್ವಜನಿಕರ ಮುಂದೆ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮುಂದೆ, ಜನಪ್ರತಿನಿಧಿಗಳ ಮುಂದೆ ಇದೆ ಬಂಧುಗಳೇ. ನಾನು ಪ್ರಾರಂಭದಲ್ಲಿ ಏನು ಪ್ರಾಸ್ತಾವಿಕ ಮಾತುಗಳನ್ನು ಏನು ಮಾತಾಡಬೇಕು ಅಂತ ಇದೀನೋ ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರು ಈ ದೇಶದ, ಈ ವಿಶ್ವನೇ ಒಪ್ಪಿಕೊಂಡಂತಹ ಶಾಂತಿ ಪುರುಷ, ಸತ್ಯದ ಹಾದಿಯಲ್ಲಿ ನಡೆದು ಭಾರತ ರಾಷ್ಟ್ರವನ್ನು ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸೋದಕ್ಕೆ ತನ್ನ ಶರೀರದ ಎಲ್ಲ ಅಂಗಾಂಗಗಳಲ್ಲಿನ ಶಕ್ತಿಯನ್ನ, ತನ್ನ ಶರೀರದ ಒಂದೊಂದು ಹನಿ ರಕ್ತವನ್ನ ಕೊನೆಯವರೆಗೆ ಧಾರೆ ಎರೆದು ಪ್ರಾಣ ತ್ಯಾಗವನ್ನು ಮಾಡಿದಂತ ಮಹಾತ್ಮ ಗಾಂಧೀಜಿಯವರು, ಅವರು ಕಟ್ಟಿದಂತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅದು ಬೆಳಗಾವಿನ ಅಧಿವೇಶನ ನಡೆದು 100 ವರ್ಷಗಳ ಇತಿಹಾಸ ಆಗಿದೆ. ನಮಗೆ ಬಹಳ ಅದೃಷ್ಟವಂತರು ರಘುಮೂರ್ತಿಯವರಾಗಲಿ ನಾವೆಲ್ಲರೂ. ಯಾಕೆಂದ್ರೆ ಈ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಚಿತ್ರದುರ್ಗ ಜಿಲ್ಲೆಯ ನಿಜಲಿಂಗನಪ್ಪವರು ಅಧ್ಯಕ್ಷರಾದ ಮೇಲೆ ಯಾರೊಬ್ರು ACC ಪ್ರೆಸಿಡೆಂಟ್ ನಮ್ಮ ಜಿಲ್ಲೆಯವರು ಅಥವಾ ನಮ್ಮ ಕರ್ನಾಟಕದವರು ಆಗಿರಲಿಲ್ಲ. ಆದರೆ ನಿಮ್ಮೆಲ್ಲರ ಅದೃಷ್ಟ, ಕಾಂಗ್ರೆಸ್ನ ಕಟ್ಟ ನಿಷ್ಠಾವಂತ ಮುಖಂಡರು, ಇಂದಿರಾ ಗಾಂಧಿಯವರ ನೆಹರು ಕುಟುಂಬದ ಅತ್ಯಂತ ಪ್ರಾಮಾಣಿಕವಾದ ಸೇವಕನಾಗಿ ಸೇವೆ ಮಾಡಿದಂತ ಡಾಕ್ಟರ್ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ನಿಮ್ಮೆಲ್ಲರ ಕೀರ್ತಿಯನ್ನು ವಿಶ್ವದ ಮಟ್ಟದಲ್ಲಿ ಏರಿಸಿದ್ದಾರೆ ಬಂಧುಗಳೇ. ಅಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಬಾಬು ರೆಡ್ಡಿ ಸೇರ್ಕೊಂಡು, ಎಲ್ಲ ಮುಂಗಡೆ ಎಲ್ಲರೂ ಸೇರ್ಕೊಂಡು, ಈಗ ಯಾರೋ ಬರ್ತಾ ಬೆಳಿಗ್ಗೆ ಒಂದು ಪ್ರಶ್ನೆ ಹಾಕಿದ್ರು ಒಬ್ರು, ಅಣ್ಣ ನೀವೇನು ರ್ಯಾಲಿ ಮಾಡಿದ್ರು, ಏನ್ ಗಾಂಧಿ ಜಯಂತಿ ಮಾಡಿ ಏನ್ ಬಾವುಟ ಹಿಡ್ಕೊಂಡು ಕೂತ್ಕೊಂಡು ಹೋದ್ರು, ರಾಹುಲ್ ಗಾಂಧಿ ಏನು ಪ್ರಧಾನಿ ಆಗ್ಲಿಲ್ಲ ಬಿಡೋಣ, ನಿಮ್ಮದು ಕಾಂಗ್ರೆಸ್ ಸರ್ದ ಹಣೆ ಬರ ಅಷ್ಟೇ ಅಂದ್ಬಿಟ್ಟ. ಒಂದು ಮಾತು ಎಚ್ಚರಿಕೆ ಕೊಡ್ಬೇಕಾಗುತ್ತೆ. ಏಯಪ್ಪ, ನೀನೇನು ಯೋಚನೆ ಮಾಡ್ತಾ ಇದ್ಯಾ? ವಿರೋಧ ಪಕ್ಷದ ಸ್ಥಾನ ಇರಲಿಲ್ಲ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ. ಆದ್ರೆ ರಾಹುಲ್ ಗಾಂಧಿ ಅವರು ಮಾಡಿದಂತ ಭಾರತ ಜೋಡೋ ಯಾತ್ರೆ, ಭಾರತ ನ್ಯಾಯ ಯಾತ್ರೆಯಿಂದ ವಿರೋಧ ಪಕ್ಷದ ಸ್ಥಾನವನ್ನು ನಾವು ತಗೊಂಡಿದ್ದೀವಿ. ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅದೇ ರೀತಿ ಮುಂದೆ ಪ್ರಧಾನಮಂತ್ರಿ ಅವರು ಆಗ್ತಾರೆ. ನೀನೇನು ತಿರುಕಲು ಕನಸು ಕಾಣಬೇಡ, ಯಾರು ಸುಮ್ಮನೆ ಇರಪ್ಪ, ಸ್ವಲ್ಪ ಟವಲ್ ಒತ್ಕೊಂಡು ಅಂತ ಹೇಳಿ. ಹತ್ರ ಬಂದಿದೆ ಬಂಧುಗಳೇ ಸಮಯ. ನಾವ್ಯಾರು ಗಾಬರಿ ಆಗ್ಬೇಕಾದಿಲ್ಲ. ಇವತ್ತಿನ ಅನುಭವ ಅಲ್ಲ ಕಾಂಗ್ರೆಸ್ ಪಕ್ಷದವರಿಗೆ. ಗದ್ಗೆ ತಿಪ್ಪೇಸ್ವಾಮಿ ಈ ಕಾಂಗ್ರೆಸ್ ಹುಟ್ಟಿದಾಗಲಿಂದ ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡಿದ ಇತಿಹಾಸ ಇದೆ ಕಾಂಗ್ರೆಸ್ಸಿಗೆ. ಈ ದೇಶ ಹುಟ್ಟಿದಾಗಲಿಂದ ಸ್ವತಂತ್ರ ಪೂರ್ವ, ಸ್ವತಂತ್ರ ಬಂದ ಮೇಲೆ ಬಂಡವಾಳಶಾಹಿಗಳ ವಿರುದ್ಧ ಹೋರಾಟ ಮಾಡಿದಂತ ಅನುಭವ ಕಾಂಗ್ರೆಸ್ ಪಕ್ಷದವರಿಗೆ ಐತಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹಾಗೂ ಮಾಜಿ ಪ್ರಧಾನಿಗಳಾದಂಥ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ತತ್ವ, ಒಂದು ನೈಜತೆಗೆ ಹೆಸರಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹುಟ್ಟುಹಬ್ಬದ ಪ್ರಯುಕ್ತ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 100ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಷ್ಟ್ರಾದ್ಯಂತ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರ ನಾಯಕತ್ವದ ಸರ್ಕಾರ ಇವತ್ತು ಅತ್ಯಂತ ಸಡಗರ ಸಂಭ್ರಮದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಸಹೋದರರು, ಸತತವಾಗಿ 3ನೇ ಬಾರಿ ತಮ್ಮೆಲ್ಲರ ಆಶೀರ್ವಾದದಿಂದ ಜಯಗಳಿಸಿದಂಥ ರಘುಮೂರ್ತಿ ಅಣ್ಣವರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ವೀರಭದ್ರಪ್ಪನವರೇ, ಗದ್ದಿಗೆ ತಿಪ್ಪೇಸ್ವಾಮಿಯವರೇ, ನಗರಸಭೆಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಎಲ್ಲ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳೇ, ನಮ್ಮ ಪಕ್ಷದ ಹಿರಿಯ ಕಿರಿಯ ಬಂಧುಗಳೇ ಮತ್ತು ತಾಯಂದಿರೇ, ಗಾಂಧಿಯವರ ಬಗ್ಗೆ
ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಮಾತನಾಡುವಂಥ ಹಕ್ಕನ್ನು ನಾವು ಎಷ್ಟು ಜನ ಉಳಿಸ್ಕೊಂಡಿದ್ದೀವೋ ನನಗಂತೂ ಗೊತ್ತಿಲ್ಲ. ಅವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ನಾವೆಲ್ಲರೂ ಅವ್ರ ಥರ ನಡ್ಕೋಬೇಕಲ್ಲ. ಅವ್ರ ಥರ ನಡ್ಕೊಳ್ಳೋಂಥದ್ದು ಬಹುಶಃ ನನ್ನ ಕೈಲಂತೂ ಆಗಿಲ್ಲ ಅಂತ ಕಾಣುತ್ತೆ. ನನಗೆ ಅವ್ರ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ ನಾನು, ಯಾಕೆಂದರೆ ಅವ್ರ ಬಗ್ಗೆ ಮಾತನಾಡೋಷ್ಟು ನಾವು ನಡ್ಕೊಳ್ಳಲ್ಲ ಯಾರನ್ನು. ಎಲ್ಲೆಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಎಲ್ಲೆಲ್ಲೂ ನೋಡಿದ್ರು ಸ್ವಜನ ಪಕ್ಷಪಾತ, ಎಲ್ಲೆಲ್ಲೂ ನೋಡಿದ್ರು ಜಾತಿವಾದ, ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟುವಂಥದ್ದು, ಒಬ್ಬರನ್ನೊಬ್ಬರು ತುಳಿಯುವಂಥದ್ದು, ಪಕ್ಷದಲ್ಲಿ ಇದ್ದುಕೊಂಡೇ ತಾಯಿಗಂಡು ಕೆಲಸ ಮಾಡುವಂಥದ್ದು, ಇಂಥವೆಲ್ಲ ಇರ್ಬೇಕಾದ್ರೆ ಎಲ್ಲಿದೆ ಗಾಂಧಿ ತತ್ವ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹ ತತ್ವ? ನಮ್ಮ ಶಾಸಕರು ಹೇಳಿದ್ರು, 3 ಸಾರಿ ಅಣ್ಣ ಅವರು ನಮ್ಮಲ್ಲಿ ನಾವು ಪರಾಭವ ಎರಡು ಸಾರಿ ಪರಾಭವಗೊಂಡ್ರು ಅಂತ. ನನಗೊಂದು ಸಂತೋಷದ ಹೆಮ್ಮೆ ಇದೆ. ಈ ಕ್ಷೇತ್ರದಲ್ಲಿ ನಾನು ಸೋತಿಲ್ಲ, ಅವ್ರು ಹೇಳ್ದಂಗೆ. ಈ ಕ್ಷೇತ್ರದಲ್ಲಿ ತಾವೆಲ್ಲರೂ ಸಹ ನನ್ನನ್ನು ಗೆಲ್ಲಿಸಿದ್ರು. ಆದರೆ 8 ಕ್ಷೇತ್ರದಲ್ಲಿ ಇದೆಯಲ್ಲ, ಅದು ಚುನಾವಣೆನೇ ತಾನೆ. ಇಷ್ಟು ಕಷ್ಟದ ಕ್ಷೇತ್ರ ಇದು. ಚಳ್ಳಕೆರೆ ಅಂದರೆ ರಾಜಕೀಯದಲ್ಲಿ ಭಾರಿ ಜಿದ್ದಾಜಿದ್ದಿ ಇರುವಂಥ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರ ನೇತೃತ್ವದಲ್ಲಿ ತಾವೆಲ್ಲರೂ ಸಹ ಕಂಕಣಬದ್ಧರಾಗಿ ಹೋರಾಟವನ್ನು ಮಾಡಿ ಪ್ರತಿ ಸಲನೂ ನನ್ನ ಗೆಲ್ಲಿಸಿದ್ರಿ. ನನ್ನ ಸೋಲನ್ನು ನಾನು ಸೋಲು ಅಂತ ಭಾವಿಸೋದಿಲ್ಲ. ನನಗೆ ದೊಡ್ಡ ವಿದ್ಯಾಂಸರು ಶಿವರಾಮ್ ಕಾರಂತರ ತಾವು ಹೆಸರು ಕೇಳಿದ್ದೀರಿ. ಶಿವರಾಮ್ ಕಾರಂತರಿಗೆ ಅವಾಗೆಲ್ಲ ಈ ಟೆಲಿಫೋನು, ವಾಟ್ಸಪ್ಪು ಇವೆಲ್ಲ ಇರಲಿಲ್ಲ. ಅವರೆಲ್ಲ ಒಂದು ದೊಡ್ಡ ಸಭೆಯಲ್ಲಿ ಇರ್ತಾರೆ. ಅವ್ರಿಗೊಂದು ಟೆಲಿಗ್ರಾಮ್ ಬರುತ್ತೆ. ಅವಾಗ ಟೆಲಿಗ್ರಾಮೇ ದೊಡ್ಡದವಾಗ, ಫೋನ್ ಸಿಗ್ತಿರ್ಲಿಲ್ಲ, ಟೆಲಿಗ್ರಾಮ್ ಬರುತ್ತೆ ಸಭೆಯಲ್ಲಿ. ಟೆಲಿಗ್ರಾಮ್ನ ಓದಿದಂಥವರು ಅವರು ದುಃಖ ಪ್ರಯುಕ್ತರಾಗ್ತಾರೆ. ಆ ಟೆಲಿಗ್ರಾಮ್ನಲ್ಲಿ ಏನು ಬಂದಿರುತ್ತೆ, ನಿಮ್ಮ ಸುಪುತ್ರ ಮರಣ ಹೊಂದಿದ್ದಾರೆ ಅನ್ನುವಂಥ ವಾರ್ತೆ ಬರುತ್ತೆ. ಅವಾಗ ಸಭಿಕರು ಇದ್ದಂಥ ಸಂದರ್ಭದಲ್ಲಿ ಇಂಥ ಒಂದು ಕೆಟ್ಟ ವಾರ್ತೆ ಬಂದಿದೆ, ಆದ್ದರಿಂದ ಅವರ ಶಿವರಾಮ್ ಕಾರಂತರವರು ಭಯಭೀತರಾಗಬಾರ್ದು, ಅವರು ಧೈರ್ಯವಾಗಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರು ಎದ್ದು ಮಾತನಾಡ್ತಾರೆ, ಈ ದೇಶದಲ್ಲಿ ಎಷ್ಟೋ ಜನ ತಂದೆ ತಾಯಂದಿರು ತಮ್ಮ ಎದೆಯುದ್ದ ಬೆಳೆದಂಥ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅಂತಾರಷ್ಟೇ, ನಾನು ಒಬ್ಬ ಅಂತಾರೆ. ನಾವು ತಡ್ಕೋಬೇಕು. ಎಷ್ಟೋ ಜನ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳಿದ್ದಾರೆ, ಅವರೆಲ್ಲರೂ ದುಃಖಪಟ್ಟಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅಂದ್ಕೋಬೇಕು. ನನ್ನ ಚುನಾವಣೆಯೂ ನಾನು ಅದೇ ರೀತಿ ಭಾವಿಸ್ತೇನೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಪರಾಭವಗೊಂಡಿದ್ದಾರೆ, ವಾಜಪೇಯಿ ಅವರು ಪರಾಭವಗೊಂಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು, ಈ ದೇಶದ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಅವ್ರನ್ನೇ ಕುತಂತ್ರದಿಂದ ಸೋಲಿಸಿದಂಥ ದೇಶ ಇದು. ಕುತಂತ್ರದಲ್ಲಿ ಕೆಲವರು ಸೋತೋಗ್ತೀವಿ, ಏನು ಮಾಡೋಕ್ಕಲ್ಲ. ಎಲ್ಲರ ಸೋಲಲ್ಲಿ ನಾನು ಒಬ್ಬ ಸೋಲುಗಾರ ಅಂತ ಭಾವಿಸ್ತೀನಿ ಹೊರತು ಇದನ್ನು ಬೇರೆ ರೀತಿಯಲ್ಲಿ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಸೋತಿದ್ದಾರೆ, ನಾನು ಸೋತಿದ್ದೀನಿ. ಅದರಿಂದ ಎದೆಗುಂದುವಂಥ ಪ್ರಶ್ನೆ ಇರಬಾರ್ದು. ಒಬ್ಬ ಸಾರ್ವಜನಿಕ ಬದುಕಿನಲ್ಲಿ ಸೇವೆ ಮಾಡ್ತೀನಿ ಅಂತ ಬಂದಾಗ ಬರೀ ಗೆಲುವನ್ನೇ ಬಯಸಬಾರ್ದು. ಸೋಲನ್ನು ನಾವು ಒಳ್ಳೆ ರೀತಿಯಲ್ಲೇ ಒಪ್ಪಬೇಕಾಗತ್ತೆ. ಆದ್ದರಿಂದ ನಾವು ಸಾರ್ವಜನಿಕ ಬದುಕಿನಲ್ಲಿರುವಂಥವ್ರು, ಸಾರ್ವಜನಿಕ ಬದುಕೇ ನಮ್ಮ ಗುರಿಯ ವಿನಃ ಕುತಂತ್ರ ನಮ್ಮ ಗುರಿಯಲ್ಲ, ದ್ರೋಹ ಮಾಡುವಂಥದ್ದು ನಮ್ಮ ಗುರಿಯಲ್ಲ, ಜಾತಿಗಳನ್ನು ಎತ್ತಿಕೊಟ್ಟು ಕಟ್ಟಿ ಬೇಳೆ ಬೇಯಿಸ್ಕೊಳ್ಳುವಂಥದ್ದು ನಮ್ಮ ಗುರಿಯಲ್ಲ. ಅದೇ ಗಾಂಧಿ ತತ್ವ. ಗಾಂಧಿಯವನ್ನ ಇವತ್ತು ಯಾಕೆ ರಾಷ್ಟ್ರಪಿತ ಅಂತ ಹೇಳ್ತೇವೆ ಅಂದರೆ, ಅವರು ಒಂದು ಸಾಂಸ್ಕೃತಿಕ ಸಂಸ್ಕಾರದ ರಾಯಭಾರಿ ಆಗಿದ್ರು. ಅವರು ಸಂಸ್ಕಾರ ಅಂದ್ರೇನು? ನಮ್ಮ ಹೃದಯವನ್ನು ನಾವು ಸ್ವಚ್ಛ ಮಾಡಿಕೊಳ್ಳುವಂಥದ್ದು. ಹುಟ್ಟು ಹಬ್ಬ ಕೂಡ ಇವತ್ತೇ ಇರೋದ್ರಿಂದ ಅವರ 120ನೇ ಜನ್ಮ ದಿನಾಚರಣೆಯನ್ನು ಕೂಡ ಇವತ್ತು ಆಚರಣೆಯನ್ನು ಮಾಡ್ತಿದ್ದೇವೆ. ಈಗ ಎಲ್ರಿಗೂ ಬಹಳಷ್ಟು ವಿಚಾರಗಳನ್ನ ಗಾಂಧೀಜಿಯವರ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಅವರು
ಏನು ಪೋರಬಂದರ್ನಲ್ಲಿ ಗಾಂಧೀಜಿಯವರು ಜನ್ಮವನ್ನು ತಾಳ್ತಾರೆ. ಅವರ ತಂದೆ ಕರಮಚಂದ್ ಗಾಂಧಿಯವರು, ಅವರ ಮೊದಲನೇ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ತಾಯಿ ಪುತಲಿಬಾಯಿ, ಹೆಂಡತಿ ಹೆಸರು ಕಸ್ತೂರಿಬಾ. ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರಗಳು. ಗಾಂಧೀಜಿಯವರು ಏನು ಅವರ ಆತ್ಮಕಥೆ ಸತ್ಯ ಶೋಧನೆ ಅನ್ನುವಂಥ ನನ್ನ ಸತ್ಯಾನ್ವೇಷಣೆ ಅನ್ನುವಂಥ ಆತ್ಮಕಥೆಯನ್ನು ಕೂಡ ಅವರು ಬರೆದಿದ್ದಾರೆ. ಬಹಳಷ್ಟು ಹೋರಾಟ, ತ್ಯಾಗ, ಬಲಿದಾನದ ಪ್ರತಿಫಲವಾಗಿ ನಮ್ಮ ಭಾರತ ದೇಶ 1947 ಆಗಸ್ಟ್ 15ರಂದು ಸ್ವತಂತ್ರವನ್ನ ಸಿಕ್ತು. ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು ಅಂದರೆ ಗಾಂಧೀಜಿಯವರು. ಬಹಳಷ್ಟು ಹೋರಾಟಗಳು, ದಂಡಿ ಸತ್ಯಾಗ್ರಹ, ಅಸಹಕಾರ ಚಳುವಳಿ, ಈ ರೀತಿಯ ಬಹಳಷ್ಟು ಹೋರಾಟಗಳ ಮೂಲಕ ಎಲ್ಲರನ್ನ ಅವರ ಬೆಂಬಲವಾಗಿ ಇಟ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯಿಂದ ಹಿಡಿದು ನೆಹರು, ತಿಲಕ್, ಗಂಗಾಧರ್ ತಿಲಕ್, ಈ ಥರ ಬಹಳಷ್ಟು ವ್ಯಕ್ತಿಗಳನ್ನು ಜೊತೆಗೂಡಿಸ್ಕೊಂಡು ಬಹಳಷ್ಟು ಹೋರಾಟ ಚಳುವಳಿಗಳ ಮೂಲಕ ಅಹಿಂಸಾ ಮಾರ್ಗವನ್ನು ಅನುಸರಿಸಿ ಅಹಿಂಸಾ ಮಾರ್ಗದ ಮೂಲಕ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಗಾಂಧೀಜಿಯವರು ನಮ್ಮ ಭಾರತದ ಪಿತಾಮಹ. ಈಗ ತಾನೇ ವೀರಭದ್ರಣ್ಣ ಹೇಳಿದ್ರು ಏನಂತ, ರಾಷ್ಟ್ರಪತಿ ಆಗ್ಬೋದಾಗಿತ್ತು ಗಾಂಧೀಜಿಯವರು ಅಂತೇಳಿ. ಗಾಂಧೀಜಿಯವರು ರಾಷ್ಟ್ರಪತಿ ಆಗಿದ್ದಿದ್ರೆ ಇವತ್ತು ನಮ್ಮ ದೇಶದ ರಾಷ್ಟ್ರಪಿತ ಅಂತೇಳಿ ಗಾಂಧೀಜಿಯವ್ರನ್ನ ನಾವು ಕರೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅವರು ರಾಷ್ಟ್ರಪಿತ ಆಗಿ ನಮ್ಮ ದೇಶಕ್ಕೆ ಅಲ್ಲ, ಇಡೀ ವಿಶ್ವಕ್ಕೆ ಕೂಡ ಮಾದರಿ ಆಗಿರ್ತಕ್ಕಂಥ ಒಬ್ಬ ನಾಯಕ, ಮಹಾನ್ ನಾಯಕ ಆಗಿದ್ದಾರೆ. ಅಂಥವ್ರು ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ನಂತರದಲ್ಲಿ ತಂದುಕೊಟ್ಟು 1 ವರ್ಷ ಅಷ್ಟೇ ಆಗಿರುತ್ತೆ, 1-1.5 ವರ್ಷದಲ್ಲೇ ಅವರನ್ನ ನಾಥೂರಾಮ್ ಗೂಡ್ಸೆ ಅಂಥವರು 1948 ಜನವರಿ 30ರಂದು ಅವರನ್ನ ಗುಂಡಿಟ್ಟು ಹತ್ಯೆಯನ್ನ ಮಾಡ್ತಾರೆ. ಇದು ನಮ್ಮ ಭಾರತದ ಒಂದು ವಿಪರ್ಯಾಸ ಅಂತ ಕೂಡ ಹೇಳ್ಬೋದು. ನಮ್ಮ ದೇಶದಲ್ಲಿ ಸ್ವತಂತ್ರಕ್ಕಾಗಿ ಅಷ್ಟೊಂದು ಜನ ಪ್ರಾಣವನ್ನ ಕೊಟ್ಟರು ಕೂಡ ಸ್ವತಂತ್ರ ತಂದುಕೊಟ್ಟಂತ ಮಹಾನ್ ವ್ಯಕ್ತಿಯನ್ನು ಕೂಡ ನಮ್ಮ ದೇಶದಲ್ಲಿ ಉಳಿಸ್ಲಿಲ್ಲ. ಅದು ಒಂದು ನಮ್ಮ ದೇಶದ ವಿಪರ್ಯಾಸ. ಅದೇ ನಿಟ್ಟಿನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ, ಶಾಸ್ತ್ರೀಜಿ ಅವರು ಬಹಳಷ್ಟು ಉನ್ನತ ಹುದ್ದೆಗಳನ್ನ ಏನು ನೆಹರು ಅವರ ಒಂದು ಮಂತ್ರಿಮಂಡಲದಲ್ಲಿ ನೇಯುವಂತಹದ್ದು. ಸಣ್ಣ ಪ್ರಮಾಣದಲ್ಲಿ ಆರಂಭಿಸಿದ ಕೈಗಾರಿಕೆ ಅದು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೇರೆ ಬೇರೆ ದೇಶಗಳಿಗೆ ಆ ಕಂಬಳಿಯನ್ನು ಸರಬರಾಜು ಮಾಡೋ ಮಟ್ಟಕ್ಕೆ ಲಿಂಗಣ್ಣ ಅವರು ಬೆಳೆದು ನಿಂತರು. ಹಾಗಾಗಿ ಅವರ ವ್ಯವಹಾರಗಳು ಎಲ್ಲ ದೊಡ್ಡದಾಯಿತು. ಅದಕ್ಕೆ ಕಾನೂನು ತಜ್ಞರು ಬೇಕಾಯಿತು, ಒಬ್ಬರು ವಕೀಲರು, ಇನ್ನೊಬ್ಬರು ಎಲ್ಲ ಸಹಕಾರ ಬೇಕಾಗಿತ್ತು. ಆದರೆ ಲಿಂಗಣ್ಣ ಅವರಿಗೆ, ಅವರು ಅಕ್ಷರವಂತರಲ್ಲ, ಒಂದೇ ಒಂದು ಅವರ ಜೀವನದ ಆಸೆ ಅಷ್ಟು. ಆ ಕಾಲಕ್ಕೆ ಕೋಟ್ಯಾಧಿಪತಿಯಾಗಿ ದೇಶಗಳಿಗೆ ಬೇರೆ ಬೇರೆ ದೇಶಗಳಿಗೆ ಸರಬರಾಜು ಮಾಡುವಂಥ ಉದ್ದಿಮೆ ನಡೆಸಿದರೂ ಕೂಡ ಅವರ ಜೀವನದಲ್ಲಿ ಒಂದು ಆಸೆ ಇತ್ತು, ಮಹಾತ್ಮ ಗಾಂಧಿಯವರನ್ನು ನಾನು ಒಂದು ಸಾರಿ ನೋಡಬೇಕು. ಅವರ ವಕೀಲರ ಜೊತೆ ಮಾತಾಡ್ತಾರೆ. ಮಹಾತ್ಮ ಗಾಂಧಿಯವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ನಂದಿ ಬೆಟ್ಟದಲ್ಲಿ ಉಳಿತಾರೆ. 1 ತಿಂಗಳ ಕಾಲ 30 ದಿವಸ ನಂದಿ ಬೆಟ್ಟದಲ್ಲಿ ಇರ್ತಾರೆ, ವಿಶ್ರಾಂತಿಗೋಸ್ಕರ ಬರ್ತಾರೆ. ಆ ಸಂದರ್ಭದಲ್ಲಿ ನಾನು ಅವರನ್ನು ನೋಡಲಿಕ್ಕೆ ನೀವು ವ್ಯವಸ್ಥೆ ಮಾಡಿ. ಸರಿ, ಅವರು ಆ ವಕೀಲರು ಹೋಗ್ತಾರೆ, ಅವರ ಪರವಾಗಿ ಮಾತಾಡ್ತಾರೆ, ಒಂದು ಡೇಟನ್ನು ತರ್ತಾರೆ. ಇಂಥ ದಿವಸ ನೀವು ಮಹಾತ್ಮ ಗಾಂಧಿಯವ್ರನ್ನ ಈ ಸಮಯಕ್ಕೆ ನೀವು ಭೇಟಿ ಮಾಡ್ಬೋದು. ಆ ಸಂದರ್ಭ ಬರ್ತದೆ. ಲಿಂಗಣ್ಣ ಅವರು ಮಹಾತ್ಮ ಗಾಂಧಿಯವರಿಗೆ ಹೋಗಿ ನಮಸ್ಕಾರ ಮಾಡಿ ವಿಚಾರಕ್ಕೆ ಕೂತ್ಕೊಳ್ತಾರೆ. ಆ ವಕೀಲರು ಅವರು ಗಾಂಧಿಯವರಿಗೂ ಇವರಿಗೂ ಮೀಡಿಯೇಟರ್ ಆಗಿ ಅಲ್ಲಿನ ತರ್ಜುಮೆಯನ್ನು ಮಾಡಿ ಹೇಳ್ತಾರೆ. ಇವ್ರದೆಲ್ಲ, ನೀನು ಗೃಹ ಕೈಗಾರಿಕೆ ಅಂದರೆ ಗಾಂಧೀಜಿಯವರಿಗೆ ಬಹಳ ಇಷ್ಟ, ಅದರಲ್ಲೂ ನೀನು ಕಂಬಳಿ ನೇಕಾರ ಆಗಿ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬಂದಿದೆಯಪ್ಪ ಅಂತ ಹೇಳಿದ್ರೆ ನನಗೆ ತುಂಬ ಸಂತೋಷ ಆಗ್ತದೆ. ನೀನು ಅಭಿವೃದ್ಧಿ ಹೊಂದಿದೀಯಾ, ಹೌದು ನಿಂದೆಲ್ಲ ಸರಿ, ತುಂಬ ಶ್ರೇಯಸ್ಸನ್ನು ಕಂಡಿದೀಯಾ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಇವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ. ಅದು 1934ನೇ ಇಸ್ವಿ ಅಂತ ನನ್ನ ನೆನಪು. ಹಾಗಾಗಿ ನೀನು ನಮ್ಮ ಪಕ್ಷಕ್ಕೆ ಏನು ಕೊಡುಗೆಯನ್ನು ಕೊಡಬಲ್ಲೆ ನನಗೆ? ಇದು ಒಟ್ಟಾರೆ ಸಾರಾಂಶ. ಅವತ್ತಿನ ನಡೆದ ವಿಚಾರಗಳು ಬೇರೆ ಬೇರೆ ನಡೆದಿರಬಹುದು, ಆದರೆ ಮುಖ್ಯವಾದ ಅಂಶ, ಲಿಂಗಣ್ಣ ಅವರೇ, ನೀವು ತುಂಬ ಅದ್ಭುತವಾದಂಥ ಸಾಧನೆ ಮಾಡಿದ್ದೀರಿ. ಬಹಳ ಬಡತನದಿಂದ ಕಂಬಳಿ ನೇಕಾರ ಆಗಿ ಇವತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಇವತ್ತು ಬೆಳೆದಿದೆಯಪ್ಪ. ಸಾವಿರಾರು ಜನ ಕೆಲಸಗಾರರಿಗೆ ಕೆಲಸ ಕೊಟ್ಟಿದೆಯಾ, ತುಂಬ ಸಂತೋಷ. ನೀನು ಈ ಸಂದರ್ಭಕ್ಕೆ ಬಂದು ನನ್ನನ್ನು ಭೇಟಿ ಮಾಡಿದ ನೆನಪಿಗೆ ನಮ್ಮ ಪಕ್ಷಕ್ಕೆ ನನಗೆ ಏನು ಕೊಡಬಲ್ಲೆ ನೀನು? ಲಿಂಗಣ್ಣ ಅವರು ಹೇಳ್ತಾರೆ, ಹೃದಯ ತುಂಬಿ ಹೇಳ್ತಾರೆ, ಇಲ್ಲಿ ನನ್ನದು ಅನ್ನುವಂಥದ್ದೇನಿಲ್ಲ ಸ್ವಾಮಿ, ಎಲ್ಲವೂ ನನ್ನ ಸರ್ವಸ್ವವೂ ನಿಮಗೇ ಸೇರಿದ್ದು.
ಸಮಸ್ತವು ನಿಮ್ಮದೇ ಅಂತಾರೆ. ಗಾಂಧೀಜಿ ತುಂಬ ಫಳಫಳ ನಗುತ್ತಾರೆ. ಭಾಳ ಒಳ್ಳೆ ಮಾತು ಹೇಳಿದಪ್ಪ, ಹೃದಯ ತುಂಬಿ ಮಾತಾಡಿದೆ, ನನಗೆ ತುಂಬ ಸಂತೋಷ ಆಯಿತು ಅಂಥೇಳಿ ಪರಸ್ಪರ ವಿಷಯಗಳ ಮತ್ತೆ ಮಾತಾಡಿಕೊಂಡು ಪರಸ್ಪರ ಎಲ್ಲ ಅಭಿಪ್ರಾಯಗಳು ಹೇಳಿ ನಮಸ್ಕಾರ ಹೇಳಿ ಅಲ್ಲಿಂದ ದೂರ ಆಗ್ತಾರೆ. ಮತ್ತು ಒಂದು 15 ದಿವಸ ಕಳೀತದೆ. 15 ದಿವಸ ಕಳೆದ ಮೇಲೆ ಲಿಂಗಣ್ಣ ಅವರು ಆ ವಕೀಲರ ಜೊತೆ ಮತ್ತೆ ಒಂದು ಸಂದರ್ಭವನ್ನು, ಒಂದು ಡೇಟ್ ತಗೊಳ್ತಾರೆ ಭೇಟಿಗೆ. ಅವತ್ತು ಬಂದಾಗ ಲಿಂಗಣ್ಣ ಅವರು ಬಹಳ ಸಂತೋಷ ಹಾಗೆ ಅಂಥೇಳಿ ಎಲ್ಲ ಮಾತಾಡಿ ಎಲ್ಲ ಪರಸ್ಪರ ವಿಚಾರ ವಿನಿಮಯ ಆದಮೇಲೆ ಲಿಂಗಣ್ಣ ಅವರು ಸಮಯ ಮುಗಿತಾ ಬಂತು. ಗಾಂಧಿಯವರು ಕೊಟ್ಟ ಸಂದರ್ಭ ಹೋಗೋದಕ್ಕೆ ಹೊರಡಬೇಕಾದ್ರೆ ಅವ್ರದ್ದೊಂದು ಉದ್ದ ಕೋರ್ಟಲ್ಲಿ ಒಂದು ಲಕೋಟೆ ಇರ್ತದೆ, ಒಂದಿಷ್ಟುದ್ದ. ಈ ಕೋರ್ಟಲ್ಲಿ ನೋಡ್ತೀರಿ ಆ ಫೈಲುಗಳು ಇರ್ತದೆ ವಕೀಲರ ಜೊತೆಗೆ, ಆ ಥರದ್ದು. ಈಗ ಸ್ವಾಮಿ ಇದು ನಿಮ್ಮದು ಅಂತ. ಗಾಂಧೀಜಿಗೆ ಆಶ್ಚರ್ಯ, ಏನಿದು ಅಂತ ಕೇಳ್ತಾರೆ. ಆ ವಕೀಲರು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ, ಕಳೆದ ಸಾರಿ ನಾವಿಲ್ಲಿಗೆ ಬಂದಾಗ ಲಿಂಗಣ್ಣ ಅವರೇ ನೀವು ನನಗೇನು ಕೊಡ್ತೀರಿ ಅಂತ ಕೇಳಿದ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ಏನು ಕೊಡುಗೆ ಕೊಡ್ತೀರಿ ಅಂತ ಕೇಳಿದ್ವಿ. ಅದಕ್ಕೆ ಲಿಂಗಣ್ಣ ಅವರು ಒಂದು ಮಾತು ಹೇಳಿದರು, ಸಮಸ್ತವೂ ನಿಮ್ಮದೇ, ನಿಮ್ಮ ಪಕ್ಷಕ್ಕೆ ನನ್ನ ಎಲ್ಲ ಆಸ್ತಿನ, ನನ್ನ ಸಮಸ್ತವನ್ನು ನಿಮಗೆ ಕೊಡ್ತೀನಿ ಅಂತ ಅಂದೋಗಿದ್ರು. ನೀವು ತುಂಬ ಸಂತೋಷವಾಗಿ ನಕ್ಕಿದ್ರಿ. ಈಗ ಲಿಂಗಣ್ಣ ಅವರು ಅದಕ್ಕೋಸ್ಕರ ಕಾನೂನು ನಿಯಮಬದ್ಧವಾಗಿ ನಮ್ಮನ್ನೆಲ್ಲ ಇಟ್ಕೊಂಡು ಕೋರ್ಟಲ್ಲಿ ಅವರ ಸಮಸ್ತ ಆಸ್ತಿ, ಅವರ ವಾಸದ ಮನೆಯಿಂದ ಹಿಡಿದು ಆ ಫ್ಯಾಕ್ಟ್ರಿ ಎಲ್ಲ ಹಿಡಿದು ಅವರ ಅಂತಾರಾಷ್ಟ್ರೀಯ ಎಲ್ಲ ವ್ಯವಹಾರಗಳ ಸಮಸ್ತವೂ ಕೂಡಿ, ಅವರ ಬ್ಯಾಂಕ್ ಬ್ಯಾಲೆನ್ಸು ಸೇರಿ, ಅವರ ಮನೆಯಲ್ಲಿದ್ದಂಥ ಅಲ್ಪ ಸ್ವಲ್ಪ ಬಂಗಾರವೂ ಸೇರಿ ಎಲ್ಲವನ್ನು ಗಾಂಧೀಜಿಯವರ ಹೆಸರಿಗೆ ಬರೆದಿರ್ತಾರೆ. ಗಾಂಧೀಜಿಯವರಿಗೆ ಒಂದು ನಿಮಿಷ ಕಣ್ಣೀರು ಬಂದುಬಿಡ್ತದೆ. ಅದನ್ನು ತಪ್ಪಿಕೊಂಡು ಕಣ್ಣಲ್ಲಿ ಒಂದು ಹನಿ ನೀರು ಹಾಕ್ತಾರೆ. ಏನೋ ತಮಾಷೆಗೆ ನಾನು ಹಂಗೆ ಅನ್ನಪ್ಪ ಕೊಡು ಅಂತ, ನೀನು ಹಂಗಂದ್ರೆ ಕೊಟ್ಟೇ ಬಿಡೋದ? ಇಲ್ಲ ವಾಪಸ್ ತಗೋ, ಈ ಲಕೋಟೆ ನಿನ್ನ ಹತ್ರ ಇಟ್ಟು. ಅವ್ರು ಹೇಳ್ತಾರೆ, ಇಲ್ಲ ಸ್ವಾಮಿ ನಾನು ಮಾತಾಡಿದ್ದೀನಿ ಒಂದು ಸಾರಿ, ಮಾತಾಡಿದ ಮೇಲೆ ಆಯ್ತಲ್ಲ, ನಿಮಗೆ ಕೊಟ್ಬಿಟ್ಟಿದ್ದೀನಿ, ಕಾಗದ ಪತ್ರದಲ್ಲೂ ಅದು ನಿಮ್ಮದಾಗಿದೆ, ಸಮಸ್ತ ಆಸ್ತಿಯೂ ನಿಮ್ಮದೇ. ಆದರೆ ನನಗೆ ನನ್ನ ಹೆಂಡತಿ ಇದ್ದಾಳೆ, ನನ್ನ ಜೀವನ ನಡಿಬೇಕು, ಅದಕ್ಕೋಸ್ಕರ ನೀವು ಇಷ್ಟು ದೊಡ್ಡ ಅಷ್ಟೆಲ್ಲ ಕ್ವಾರ್ಟರ್ಸ್ ಇತ್ತು ಅವರಿಗೆಲ್ಲ, ಬಂಗ್ಲೆಗಳು, ಮನೆಗಳು, ಕೊಠಡಿಗಳೆಲ್ಲ ಇತ್ತು ಬೇರೆ ಬೇರೆ ಕೆಲಸ ಮಾಡೋ ಕಾರ್ಯಕರ್ತರಿಗೆ. ನನಗೊಂದು ಸಣ್ಣ ಗುಮಾಸ್ತಿಗೆ ಕೆಲಸ ಕೊಡ್ರಿ, ಆ ಫೈಲನ್ನು ಅಲ್ಲಿಂದ ಇಲ್ಲಿ ತೊಗೊಂಡೋಗೋದು, ಅಲ್ಲಿಂದ ಇಡೋವಂಥ ಒಬ್ಬ ಸರ್ವೆಂಟ್, ಆ ಕೆಲಸ ಕೊಡ್ರಿ. ತಿಂಗಳಿಗೆ ನನ್ನ ಫ್ಯಾಕ್ಟ್ರೀಲಿ ಕಡೆ ಸಂಬಳ ಅಂದರೆ 30 ರೂಪಾಯಿ. ಆ 30 ರೂಪಾಯಿ ಸಂಬಳವನ್ನು ನನಗೆ ಕೊಡ್ರಿ, ನಾನು ನನ್ನ ಹೆಂಡತಿ ಒಂದು ಕೊಠಡಿಲಿ ಇದ್ಕೊಂಡು ನಾವು ಜೀವನ ಮಾಡ್ತೀವಿ. ಮಾತು ಬದಲಾಯಿಸಲೇ ಇಲ್ಲ. ಗಾಂಧೀಜಿಯವರು ಹೇಳ್ತಾರೆ, ಏನೇನೋ ಮನವಿ ಮಾಡ್ತಾರಂತೆ ಗಾಂಧೀಜಿಯವರು, ಇವರು ಒಪ್ಪದೇ ಇಲ್ಲ. ಈಗಲೂ ಕೂಡ ನೀವು ಹಿಂದೂಪುರಕ್ಕೆ ಏನಾದರೂ ಪ್ರಯಾಣ ಮಾಡೋದಾದರೆ ಅಲ್ಲಿ ಸೇವಾಶ್ರಮ ಅಂತ ಒಂದು ಬೋರ್ಡ್ ಇತ್ತು, ಈಗ ಹೆಂಗಿದೆಯೋ ಗೊತ್ತಿಲ್ಲ. ಆ ಸೇವಾಶ್ರಮದಲ್ಲಿದ್ದಂಥ ಬಹಳ ದೊಡ್ಡ ಆಸ್ತಿ ಅದೆಲ್ಲವನ್ನು ಕೂಡ ಸೇರಿಸಿ ಗಾಂಧೀಜಿಯವರು ಅದನ್ನೊಂದು ಸೇವಾಶ್ರಮಕ್ಕೆ ಅಂತ ತೊಗೊಂಬಿಡಿ, ಈ ಫಂಡನ್ನು, ನನಗೂ ಬೇಡ ಪಕ್ಷಕ್ಕೂ ಬೇಡ, ಎಲ್ಲ ಕಾರ್ಯಕರ್ತರಿಗೆ ಸಹಾಯ ಆಗಲಿ ಅಂಥೇಳಿ ಅವರ ಸಮಸ್ತ ಆಸ್ತಿಯನ್ನು ಅವತ್ತು ಲಿಂಗಣ್ಣ ಕೊಟ್ಟವರು ಅವರು ಬದುಕಿನ ಕೊನೆವರೆಗೂ ಆ 30 ರೂಪಾಯಿ ಸಂಬಳದಲ್ಲಿ ಆ ಕೊಠಡಿಯಲ್ಲಿ ಬದುಕ್ತಾರೆ. ಅವ್ರ ಗಂಡ ಹೆಂಡತಿ. ಅವರು ಒಬ್ಬ ಮಕ್ಕಳಿರಲಿಲ್ಲ ಅವರಿಗೆ, ಒಬ್ಬ ಸಾಕು ಮಗ ತಿಪ್ಪೇಸ್ವಾಮಿ ಅಂತಿದ್ರು. ಅವರು ಹಿಂದೂಪುರದಲ್ಲಿ ಒಂದು ಸಾರಿ MLA ಅವರಾದರು ಅಂತ ಹೇಳಿದ್ವಿ. KH ರಂಗನಾಥ್ ಅವರು ಸಚಿವರಾಗಿದ್ದಾಗ ಅವರಲ್ಲಿ ಒಂದು ಸಂದರ್ಭಕ್ಕೆ ಭೇಟಿಗೆ ಬಂದಿದ್ದರು. ರಂಗನಾಥ್ ಸಾಹೇಬರು ಪರಿಚಯ ಮಾಡ್ತಾ ಹೇಳ್ತಾಯಿದ್ರು, ಶಿರಾ ಲಿಂಗಣ್ಣ ಅವರ ಮಗ, ಸಾಕು ಮಗ, ಇವತ್ತು ಅವರು MLA ಆಗಿದ್ದಾರೆ ಹಾಗೆ ಅಂತ ಅಲ್ಲಿದ್ದವ್ರ ಜೊತೆಗಿದ್ದವ್ರಿಗೆ ಪರಿಚಯ ಮಾಡಿದರು. ಆಮೇಲೆ ಇಷ್ಟೆಲ್ಲ ಕಥೆ ಅವರ ಬಂದಿದ್ದು ಹೋಗಿದ್ದು ಗಾಂಧೀಜಿ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ, ನಗರಸಭಾ ಸದಸ್ಯರಾದ ಕವಿತಾ, ರಮೇಶ್ ಗೌಡ, ವೀರಭದ್ರಪ್ಪ, ಮಲ್ಲಿಕಾರ್ಜುನ, ವೈಸಳ ಗೋವಿಂದ, MJ ರಾಘವೇಂದ್ರ, ಮುಖಂಡರಾದ ಬಾಬು ರೆಡ್ಡಿ, ರವಿಕುಮಾರ್, ಗೀತಾಬಾಯಿ, ಜಯವೀರಚಾರಿ, ರಂಗಸ್ವಾಮಿ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು.